ನೋಡಿ ಈ ಕಡೆ सुबह ಅಂದರೆ ಬೋರ್ವೆಲ್ಸಲ್ಲೇ ನೀರು ಬತ್ತೋಗ್ತಾ ಇತ್ತು. 1300 500 ಅಡಿ ಹಾಕಿದ್ರು ನೀರು ಸಿಗ್ತಾ ಇರಲಿಲ್ಲ. ರೈತರು ತುಂಬಾ ಕಷ್ಟ ಬೀಳ್ತಾಯಿದ್ರು. ಯಾವ ಊರಿಗೆ ಹೋದ್ರು ನೀರು ವ್ಯವಸ್ಥೆ ಮಾಡಿದ್ರೆ ಸಾಕು, ನಮಗೆ ಬೋರ್ವೆಲ್ಲಲ್ಲಿ ನೀರೇ ಸಿಗಲ್ಲ, ನೀರಿದ್ದರೆ ನಾವೇನು ಬೇಕೋ ಬೆಳಿತೀವಿ ಅಂತ ರೈತರು ಹೇಳೋ ಅಂಥದ್ದನ್ನು ನೋವಿಂದ ಹೇಳ್ಕೊತಾ ಇದ್ದಿದ್ದನ್ನು ಕೇಳಿಸ್ಕೊತಾ ಇದ್ವಿ. ಆ ದಿನಗಳಲ್ಲಿ ಏನೂ ನಮ್ಗೆ ಅವತ್ತದ್ದು ಆ ದಿನಗಳಲ್ಲಿ ಅವ್ರಿಗೆ ಶಕ್ತಿ ತುಂಬೋ ಕೆಲಸ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ದಿನ ನಾನು ಯೋಚನೆ ಮಾಡಿಕೊಂಡು ಕೂಡ ಬಂದೆ, ದೇವ್ರು ಏನಾದರೂ ನನಗೆ ಅವಕಾಶ ಕೊಟ್ಟು ನಂಗೆ ಒಂದು ಜವಾಬ್ದಾರಿ ಕೊಟ್ಟರೆ ಪ್ರತಿ ಊರಲ್ಲೂ ನಾನು ಕುಡಿಯೋ ನೀರಿನ ಘಟಕನ ಹಾಕಲೇಬೇಕಾಗತ್ತೆ, ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅವತ್ತು ನಾನು ಯೋಚನೆ ಮಾಡಿ ಸಂಕಲ್ಪ ಮಾಡಿದೆ. ಆ ಥರ ಪ್ರತಿ ಪಂಚಾಯತಿಯಲ್ಲೂ ಇವತ್ತು ನಾವು ಕುಡಿಯೋ ನೀರಿನ ಘಟಕಗಳನ್ನು ಹಾಕ್ತಾ ಇದ್ದೀವಿ. ಎಷ್ಟೋ ಜಾಗದಲ್ಲಿ ಇನ್ನೂ ನಾವು ಕಾರ್ಯರೂಪಕ್ಕೆ ತರೋಕ್ಕಾಗಲಿಲ್ಲ. ಈ ಊರಲ್ಲಿ ಇವ್ರು ಮುಂದೆ ಬಂದಿದ್ದಾರೆ. ನಮ್ಮೂರವರೆಲ್ಲ ಬಹಳ ದಿನಗಳಿಂದ ಸಂಗನಹಳ್ಳಿ ಆ ಕಡೆ ಎಲ್ಲ ಹೋಗಿ ನೀರು ತರ್ತಾ ಇದ್ದಾರೆ, ಕುಡಿಯೋ ನೀರ್ದು. ನಾನೇ ದಾನ ಮಾಡ್ತೀನಿ ಅಂತ ಅವ್ರು ಮನೆ ಕಟ್ಕೊತಾ ಇದ್ರು. ಅವರು ಮುಂದೆ ಬಂದು ಊರಿಗೆ ಒಳ್ಳೇದಾಗತ್ತೆ ಅಂತ ಕೆಲಸ ನಾವೇ ಮಾಡಬೇಕು ಕೂಡ, ಅದೇನು ದೊಡ್ಡ ವಿಶೇಷ ಅಲ್ಲ ಅಂತ. ಎಷ್ಟೋ ಜಾಗದಲ್ಲಿ ನಾನು ಅಂಗನವಾಡಿಗೆ ಗ್ರ್ಯಾಂಟ್ ತಂದಿದ್ದೀನಿ, ಬಿಲ್ಡಿಂಗ್ಗೆ ಜಾಗ ಕೊಡ್ತಿಲ್ಲ. ಊರಲ್ಲಿ ಹೋದಾಗ ಗಲಾಟೆ ಮಾಡ್ತಾರೆ, ಸ್ಕೂಲ್ ಇಲ್ಲ, ಅಂಗನವಾಡಿ ಇಲ್ಲ, ಕುಡಿಯೋ ನೀರಿನ ಘಟಕ ಇಲ್ಲ, ಇಂಥದ್ದೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಆದರೆ ಎಲ್ಲರ ಮುಂದೆ ಹೇಳಿ ಹೋಗಾದ್ಮೇಲೆ ನಾನು ಅದಕ್ಕೆ ಗ್ರ್ಯಾಂಟ್ ತಂದಿರ್ತೀನಿ. ಒಂದು ಅಂಗನವಾಡಿ 20 ಲಕ್ಷದಲ್ಲಿ ಕಟ್ಟಬೇಕು, ಒಂದು ಕುಡಿಯೋ ನೀರಿನ ಘಟಕ 10 ರಿಂದ 12 ಲಕ್ಷ ಕೊಡಬೇಕಾಗತ್ತೆ. ಅವೆಲ್ಲ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈ ಊರಿಗೆ ಇದರ ಅವಶ್ಯಕತೆ ಇದೆ, ಅವರು ಬೇಡಿಕೆ ಇಟ್ಟಿದ್ರು ಅಂತೆಲ್ಲ ತರೋಷ್ಟರಲ್ಲಿ, ಕಾರ್ಯರೂಪಕ್ಕೆ ತರೋಷ್ಟರಲ್ಲಿ ಅಂಗನವಾಡಿ ಕಟ್ಟಕ್ಕೆ ಜಾಗ ಇರಲ್ಲ, ಫಿಲ್ಟ್ರ್ ಕಟ್ಟಕ್ಕೆ ಜಾಗ ಇರಲ್ಲ, ಕಾರ್ಯರೂಪಕ್ಕೆ ತರೋಕ್ಕಾಗಿಲ್ಲ. ಕೆಲವೊಂದು ಜಾಗದಲ್ಲಿ ವಿಶೇಷವಾಗಿರುವಂಥ ವ್ಯಕ್ತಿಗಳು ಅಥವಾ ಗುಣಗಳಿಂದ ಆ ಊರಿಗೆ ಇನ್ನೂ ಒಳ್ಳೇದಾಗಬೇಕು ಅನ್ನೋವಂಥ ಆಲೋಚನೆಗಳಿಂದ ಈ ಕೆಲಸ ಅರ್ಥಪೂರ್ಣವಾಗಿ ಆಗ್ತಾ ಇದೆ. ನನಗಿಂತ ಜಾಸ್ತಿ ನಾನು ಕೆಲಸ ಮಾಡಬೇಕು, ಅದು ನನ್ನ ಜವಾಬ್ದಾರಿ. ಆದರೆ ಮುಂದೆ ಬಂದು ನನ್ನ ಗ್ರ್ಯಾಂಟ್ ತರೋ ಅಷ್ಟರಲ್ಲಿ ಜಾಗ ಕೊಡ್ತಾರಲ್ಲ, ಅದು ತುಂಬ ದೊಡ್ಡ ವಿಚಾರ, ಈ ಕಾಲಕ್ಕೆ ದೊಡ್ಡ ವಿಚಾರ. ಮುಂದೆ ಬಂದಿದ್ದಾರೆ, ದಾನ ಮಾಡಿದ್ದಾರೆ. ನನ್ನ ಊರು ಚೆನ್ನಾಗಿರಲಿ, ನನ್ನ ಊರವ್ರು ಬೇರೆ ಊರಿಗೆ ಹೋಗೋದೇ ಬೇಡ, ಕುಡಿಯೋ ನೀರು ತರಕ್ಕೆ ಅನ್ನೋ ಒಂದು ದೊಡ್ಡ ಮನಸ್ಸಿಂದ ಮುಂದೆ ಬಂದಿದ್ದರಿಂದ ಈ ಕೆಲಸ ಆಗಿದೆ. ಆಮೇಲೆ ಊರವ್ರು ಪದೇ ಪದೇ ಬಂದಾಗ ನನಗೂ ಕೂಡ ಲೈಟ್ ಬೇಕು, ಕುಡಿಯೋ ನೀರು ಬೇಕು, ರಸ್ತೆಗಳು ಬೇಕು ಅಂತ ಹೇಳಿದ್ದಾರೆ. ರಸ್ತೆ ಮಾಡ್ತೀನಿ, 3 ವರ್ಷ 4 ವರ್ಷ ಆದಮೇಲೆ ಮತ್ತೆ ಅದು ಕಿತ್ತೋಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಇಂಥದ್ದು ಶಾಶ್ವತವಾಗಿ ಉಳಿದೋಗುತ್ತೆ. ನಾನು ಇವತ್ತು ಮಾಡಿದ್ದು ಯಾವಾಗಲೂ ಕುಡಿಯೋಗು ಜ್ಞಾಪಕ ಮಾಡ್ಕೊತಾರೆ. ನಾವು ಹೇಳಿದ್ವಿ, ಈ ಹೆಣ್ಮಗುಗೆ ಹೇಳಿದ್ವಿ, ಬಂದರು, ಆದರೆ ಮಾಡಿದ್ರ ಅಂತ ಯೋಚನೆ ಮಾಡ್ತಾರೆ. ಇವಾಗ ನಾನು ಅವ್ರು ಹೇಳಿದ ಮಾತು ನಡ್ಕೊಂಡಾಗ ತಿಳ್ಕೊತಾರೆ. ಪ್ರತಿ ಸತಿನೂ ಕುಡಿಯೋ ನೀರಿನ ಅವಶ್ಯಕತೆ ಪ್ರತಿ ಹಳ್ಳಿಯಲ್ಲೂ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಮೊದಲು ನಮ್ಮ ಜಾಗದಲ್ಲೆಲ್ಲ ಕ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾಯಿತ್ತು. ನಮ್ಮ ಬೋರ್ವೆಲ್ಸಲ್ಲಿ ನೀರು ಸಿಗ್ತಾ ಇದ್ದಿದ್ದೆ 1200 ಅಡಿ ಕೆಳಗಡೆ ಸಿಗ್ತಾಯಿತ್ತು. ಫ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾಯಿತ್ತು. ಅದು ಮೂಳೆಗಳಿಗೆ, ಹಲ್ಲುಗಳಿಗೆ ಸೌದೋಗುತ್ತೆ ಅನ್ನೋವಂಥದ್ದು ಎಲ್ಲ ಡಾಕ್ಟ್ರು ಹೇಳ್ತಾಯಿದ್ರು. 1000 ಅಡಿ ಕೆಳಗಡೆ ಹೋಗುವಂಥ ನೀರು ಅಷ್ಟು ಆರೋಗ್ಯವಾಗಿರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಬರ್ತಾಯಿದ್ರು. ಇವತ್ತು ನೋಡಿ, ನಾನು ಈ ಜಾಗಕ್ಕೆ ಎಷ್ಟೋ ದಿನ ಆದಮೇಲೆ ಅವ್ರ ಮಾತನ್ನ ಈಡೇರಿಸಿದ್ದೀನಿ ಅಂತ ಬರ್ತಾ ಇದ್ದೀನಿ. ಒಂದು ಕಡೆ ಮಳೆನೂ ಬರ್ತಾ ಇದೆ, ಇನ್ನೊಂದು ಕಡೆ ಅವರಿಗೆ ಖುಷಿನೂ ಇದೆ. ಪ್ರತಿ ಊರಿಗೂ ಖುಷಿ ಇದೆ. ಈ ಊರವರೆಲ್ಲ ಅಷ್ಟು ಖುಷಿಯಾಗಿ ನಿಂತಿದ್ದಾರೆ. ಅಂದರೆ ಈ ಥರದ್ದು ಒಂದು ವಾತಾವರಣ ನಾನು ನೋಡಬೇಕು ಅಂತಾನೆ ನಾನು ಸಂಕಲ್ಪ ಮಾಡಿದ್ದೆ. ಅದು ನನ್ನ ಮನಸ್ಸಿಗೆ ಇವತ್ತು ಸಮಾಧಾನ. ಕನೆಕ್ಟಿವಿಟಿ ರೋಡ್ ಮೇಡಮ್, ಶಾಂತಿಪುರಂ ತುಂಬಾನೇ ಅಧ್ವಾನ ಆಗಿದೆ. ಶಾಂತಿಪುರ ರೋಡ್ ಅದು ಮೇಡಮ್, ದೇವಸ್ಥಾನ ಎಲ್ಲ ರೋಡ್ಸ್ಗೂ ಗ್ರ್ಯಾಂಟ್ ತಂದಿದ್ದೀವಿ. ಈಗ CM ನಮ್ಗೆ 50 ಕೋಟಿ ಏನು ವಿಶೇಷವಾಗಿರೋ ಅನುದಾನ ತಂದಿದ್ದಾರೆ. ಅದರಲ್ಲಿ PWD ರೋಡ್ಸ್ಗೆ 20 ಕೋಟಿ ಈಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಇನ್ನು ನಾನು PREDಯಲ್ಲಿ ವಿಲೇಜ್ ರೋಡ್ಸು, ಕನೆಕ್ಟಿಂಗ್ ರೋಡ್ಸ್ ಯಾವ್ಯಾವುದು ಒತ್ತಾಯ ಇತ್ತು, PREDಯಲ್ಲಿ ನಿನ್ನೆ ಟೆಂಡರ್ ಆದಾಗ ಹೇಳಿದ್ನಲ್ಲ, 12 ಕೋಟಿ ಕೆಲಸ ಆಗೋದು ಬಾಕಿ ಇದೆ. ಎಲ್ಲ ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಅದರಲ್ಲಿ ತಗೊತಾ ಇದ್ದೀವಿ.
ಅದು ಕವರ್ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಎಲ್ಲ ರೋಡ್ಸು 90% ಯಾವ್ಯಾವುದು ರೋಡ್ಸ್ ವರ್ಸ್ಟ್ ಇದ್ದಾವೆ ಅದು ಈಗ ಮೊನ್ನೆ CM ನಮ್ಗೆ ಅಪ್ರೂವಲ್ ಮಾಡಿದಾರಲ್ಲ 50 ಕೋಟಿ, ಆ ವಿಶೇಷ ಅನುದಾನದಲ್ಲಿ ಎಲ್ಲ ಕವರ್ ಆಗುತ್ತೆ. ಅಗಲ ಮಾಡ್ಬೇಕಾ? ಅಗಲ ಮಾಡು, ಓಪನ್ ಮಾಡಿಸಿ. ಓಪನ್ ಮೇಲೆ ಆಗಲ್ಲಮ್ಮ, ಆಗುತ್ತೆ ಸರ್. ಓಪನ್ ಮಾಡಿದ್ರೆ ತೆಗೆದು ಬಿಡ್ಬೇಕು. ಹೌದು ಮೇಡಮ್, ಎಲ್ಲಿ ಇದೇ ಥರ ಅವ್ರ ಜಾಗದಲ್ಲಿ ಅವ್ರಿಗೆ ಹೆಸರು ಬರುವಂತ ಕೆಲಸ ಮಾಡ್ರಮ್ಮ. ಪಂಚಾಯತ್ मातृरूपेण संस्था नमस्तस्यै नमो नमः। श्री आदित्यादि नवग्रह दुर्गा गणेश क्षेत्र बालक अभयंकर वर्णवास मृत्युंजय महालक्ष्मी देवता आनंद परिमल कर्पूर उत्तर नीरादर्शामि सर्वत्र रक्षान्धारयामि। शारदा भुवनेश्वरी धनंते सौभाग्यम आयुपुत्रान् ददाते इष्टकाम्यात् प्रसिद्धस्तु मनोवान्। प्रसाद ಕೆಳಗಡೆ ಪೂಜೆ ಹತ್ರ ಬೇಡ. मनोवांच महाप्रसाद ಇವನ್ ಕರ್ಕೊಳ್ಳಿ ನೋಡಿ ಸರ್. ಮೇಡಮ್ ಶ್ರೀರಾಮಣ್ಣ ಹಿಂದೆ ಬನ್ನಿ ಅಣ್ಣ, ಬೋರ್ಡ್ ಹತ್ರ ರೆಡ್ಡಿಂಗ್ ಕಲ್ ಹಾಕ್ತಾರೆ. ಚರಿತ್ರೆಯ ಪುಟಗಳಲ್ಲಿ ಉಳಿದೋಗಿರುವಂಥ ಪಂಚಾಯತ್ ಕಾಸಂಬಳ್ಳಿ ಪಂಚಾಯತಿಗೆ ಅದರದೇ ಆದ ಗೌರವ ವಿಶೇಷತೆ ಕೂಡ ಇದೆ. ಮೊದಲನೇ ಮುಖ್ಯಮಂತ್ರಿಗಳು ಸ್ವತಂತ್ರ ನಂತರ ದಿನಗಳಲ್ಲಿ ಮೊದಲನೇ ಮುಖ್ಯಮಂತ್ರಿ ಆಗಿ ಹೆಸರು ಪಡೆದಿರುವಂಥವರು ಮತ್ತು ಇಡೀ ಭಾರತ ದೇಶದಲ್ಲಿ ಅವ್ರದ್ದೇ ಆದ ಸೇವೆಯನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಒಂದು ಪ್ರಸಿದ್ಧವಾಗಿರುವಂಥ ವ್ಯಕ್ತಿ ಹುಟ್ಟಿರುವಂಥ ಊರು KC ರೆಡ್ಡಿ ಅವ್ರ ಜನ್ಮಸ್ಥಳ ಇದು. ಅಲ್ಲಿ ಬಹಳ ವಿಶೇಷವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೋಡಬೇಕಾಗಿತ್ತು. ಭಾಳ ವಿಚಾರಗಳಲ್ಲಿ ಅಭಿವೃದ್ಧಿ ವಿಚಾರ ಅಂತಂದಾಗ
ನಿಧಾನ ಆಗಿದೆ, ಪ್ರಗತಿ ಇಲ್ಲ ಅನ್ನೋ ಅಂಥದ್ದನ್ನೇ ನಾವು ವೈಫಲ್ಯಗಳನ್ನೇ ನೋಡಿಕೊಂಡು ಬರುವಂಥ ಪರಿಸ್ಥಿತಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾಸಂಬಳ್ಳಿ ಹೋಬಳಿಗೆ ಮತ್ತು ಪಂಚಾಯತಿಗೆ ವಿಶೇಷವಾಗಿರುವಂಥ ಅಭಿವೃದ್ಧಿ ಆಗಿರೋದು. ಕ್ಯಾಸಂಬಳ್ಳಿ ಪಂಚಾಯತಿಯಲ್ಲಿ ಏನೇನು ವಿಶೇಷತೆ ಇದೆ ಅಂತಂದರೆ, ಮೊದಲನೇದಾಗಿ ಕ್ಯಾಸಂಬಳ್ಳಿ ಪಂಚಾಯತಿ ಇಲ್ಲೊಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗಿದೆ. 6 ಎಕರೆ ಸರ್ಕಾರದಲ್ಲಿ ಜಾಗ ಕೊಟ್ಟಿದ್ದೀವಿ ನಾವು. ಅಂದರೆ ಇದೇ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಗ 6 ಎಕರೆ ನಾವು ಜಾಗ ಕೊಡುವಷ್ಟರಲ್ಲಿ 20 ಕೋಟಿ ಅನುದಾನದಲ್ಲಿ ಮೊರಾರ್ಜಿ ವಸತಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಭಾಳ ವರ್ಷಗಳ ಬೇಡಿಕೆ ಇತ್ತು PU ಕಾಲೇಜ್ ಇಲ್ಲ ಅಂತ ಭಾಳ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಜಾಗಕ್ಕೆ ನಾವು PU ಕಾಲೇಜನ್ನು ತರುವಂಥ ಪ್ರಯತ್ನ ಮಾಡಿದ್ದೀವಿ, ಯಶಸ್ವಿಯಾಗಿದ್ದೀವಿ PU ಕಾಲೇಜ್ ತರಲಿಕ್ಕೆ. ಅಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್ನು, ಹೊಸ ಪೊಲೀಸ್ ಸ್ಟೇಷನ್ನು ಕೂಡ 2 ಕೋಟಿಯಲ್ಲಿ ಮಾಡುವಂಥದ್ದು ವ್ಯವಸ್ಥಿತವಾಗಿ ಆಗಿದೆ. ಅದೇ ರೀತಿ ಹಂತವಾಗಿ ನಾವು ಕ್ಯಾಸಂಬಳ್ಳಿ ಕ್ಷೇತ್ರನ ಅಭಿವೃದ್ಧಿ ಮಾಡುವಂಥದ್ರಲ್ಲಿ ನಾವು ಯಾವುದೇ ಒಂದು ಇಲಾಖೆನೂ ಕೂಡ ಇಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿದಾಗ ಮೊದಲಲ್ಲಿ ನಾವು ನಾಡಿ ಕಚೇರಿನ ಇಲ್ಲಿ ತರ್ತೀವಿ. ತದನಂತರ ದಿನಗಳಲ್ಲಿ ಪಂಚಾಯತಿ ಆಫೀಸ್ನ ಇಲ್ಲಿ ಇದು ಮಾಡ್ತಾರೆ. ಪಂಚಾಯತಿ ಆಫೀಸ್ ವಿಶೇಷತೆ ಏನಂದರೆ, ಬರುವಂಥ ದಿನಗಳಲ್ಲಿ ಪಂಚಾಯತಿ ಆಫೀಸಲ್ಲಿ ಏಕಾತಾದ ಏನು ಸಮಸ್ಯೆ ಇಷ್ಟು ದಿನ ಇರ್ತಾ ಇತ್ತು, ಇನ್ನು ಮುಂದೆ ಆ ಸಮಸ್ಯೆ ಬಗೆಹರಿಸಿ ಈ ಪಂಚಾಯತಿ ಆಫೀಸಲ್ಲಿ ಸರ್ಕಾರದ ಒಂದು ನಿರ್ಧಾರ ಆದೇಶ ಕೂಡ ಆಗಿದೆ, ಏಕಾತಾನೂ ಕೂಡ ಪಂಚಾಯತಿಯಲ್ಲೇ ಮಾಡಬೇಕು ಅನ್ನುವಂಥ ಸರ್ಕಾರದ ಒಂದು ನಿಲುವು ಭಾಳ ವಿಶೇಷವಾಗಿದೆ. ಅದಾದಮೇಲೆ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಈ ESI ಕಾರ್ಡು ಮತ್ತು ಅವರಿಗೆ PF ಏನೇನು ಸೌಲಭ್ಯಗಳಿರುತ್ತೆ ಅವೆಲ್ಲ ವಿಶೇಷವಾಗಿರುವಂಥ ಸೌಲಭ್ಯಗಳು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಅವಕಾಶ ಆಗಿದೆ. ಇದು ಪಂಚಾಯತಿ ವ್ಯವಸ್ಥೆಯಲ್ಲಿ ಇದೊಂಥರ ಬದಲಾವಣೆ. ಅದ್ರ ಜೊತೆಯಲ್ಲಿ ಅವಕಾಶಗಳು ಕೂಡ ಅವರಿಗೆ ಒಳ್ಳೆ ಅವಕಾಶಗಳು ಸಿಕ್ಕಿದೆ. ಮೇಡಮ್, ಇದು ಅನುದಾನ ಎಷ್ಟು ಮತ್ತೆ ಯಾವ ಯೋಜನೆ ಮತ್ತು ಅನುದಾನ ಎಷ್ಟು? ಈ ಪಂಚಾಯತಿ ಕಟ್ಟಡ ಕಟ್ಟಲಿಕ್ಕೆ ಸರ್ಕಾರದಲ್ಲಿ ಅವರಿಗೆ ಅಂತ ಈ ಪಂಚಾಯತಿಗೆ ಒಂದು ಸ್ವಲ್ಪ ಅನುದಾನ ಇರುತ್ತೆ. ಒಂದು ಕಟ್ಟಡ ಕಟ್ಟಲಿಕ್ಕೆ ಪಂಚಾಯತಿ ಕಟ್ಟಲಿಕ್ಕೆ ಇವರಿಗೆ ಒಂದು ಅನುದಾನ ಇರುತ್ತೆ, ಅದಕ್ಕೆ ತುಂಬ ಲಿಮಿಟ್ ಇರುತ್ತೆ. ಆಮೇಲೆ ಇವರು ನರೇಗಾ ಕಾರ್ಯಕ್ರಮದ ಯೋಜನೆನೂ ಉಪಯೋಗ ಮಾಡಿಕೊಂಡು ಈ ಕಟ್ಟಡನ ಭಾಳ ಅನುಕೂಲ ಆಗೋಂಗೆ ಚೆನ್ನಾಗಿ ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ಭಾಗದಲ್ಲಿರುವಂಥ ರೈತರಿಗೆ, ಬಡವರಿಗೆ ಹತ್ರನೂ ಆಗಬೇಕು. ಅವ್ರಿಗೆ ಏನಾದರೂ ಸಮಸ್ಯೆಗಳು ಹುಡ್ಕೊಂಡು ಬಂದರೆ ಹತ್ರ ಕೂಡ ಆಗಬೇಕು. ಆ ರೀತಿ ಯೋಗ್ಯವಾಗಿರುವಂಥ ಕಟ್ಟಡ ಕಟ್ಟಿದ್ದಾರೆ. ಹಿಂದೆ ಇದ್ದಿದ್ದು ಬಹಳ ವರ್ಷಗಳ ಹಳೇದು. ಯಾವಾಗ ನೋಡಿದ್ರು ಆ ಪಂಚಾಯಿತಿಯಲ್ಲಿ ಅನಾನುಕೂಲನೇ ಜಾಸ್ತಿ ಇದೆ ಅಂತಾನೆ ಬರ್ತಾಯಿದ್ರು. ಇದು ಪಂಚಾಯಿತಿ ಅಂತ ನೋಡೋದಕ್ಕಿಂತ 10 ಹಳ್ಳಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ದೇವಸ್ಥಾನವಾಗಿ ನೋಡಬೇಕು ಅಂತ ನಾನು ಹೇಳ್ತೀನಿ. ಪಂಚಾಯಿತಿ ಕಟ್ಟಿರೋದೇ ವಿಶೇಷತೆ ಅಲ್ಲ. ಪಂಚಾಯಿತಿಗೆ ಯಾರೇ ಸಮಸ್ಯೆ ಹುಡ್ಕೊಂಡು ಬಂದಾಗ ಪಂಚಾಯಿತಿ ಸಮಸ್ಯೆಗಿಂತ ಅದನ್ನು ಅವ್ರ ಸಮಸ್ಯೆಗಳನ್ನ ಜವಾಬ್ದಾರಿಯಿಂದ ತಗೊಂಡು ಗಂಭೀರವಾಗಿ ನೋಡಿ ಅದನ್ನು ಒಂದು ದೇವಸ್ಥಾನ ಥರ ಮಾಡಬೇಕು. ಕಟ್ಟಡ ಕಟ್ಟಿದ ತಕ್ಷಣ ಅದು ದೇವಸ್ಥಾನ ಆಗೋಕ್ಕಾಗಲ್ಲ. ಅದಕ್ಕೆ ಆ ಪವಿತ್ರತೆನ ಕಾಪಾಡುವಂಥವ್ರು ಮೆಂಬರ್ಸ್ ಆಗಿರ್ಬೋದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ, ಅವ್ರ ವರ್ತನೆ, ನಡವಳಿಕೆ, ಅದನ್ನು ಪವಿತ್ರತೆನ ಕಾಪಾಡುತ್ತೆ. ಕೇಂದ್ರ ಅನುದಾನ, ನರೇಗಾ ಅನುದಾನ ಮತ್ತು ಪಂಚಾಯಿತಿ ಇದೆಯಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಎಷ್ಟು ಮೇಡಮ್? ಅದ್ಭುತವಾಗಿರುವಂಥ ಬದಲಾವಣೆ, ಸರ್ಕಾರದ ಒಂದು ದೊಡ್ಡ ನಿಲುವು, ಆ ಒಂದು ಅವಕಾಶ ಬೇಕಾಗಿತ್ತು ಇಲ್ಲಿನ ಜನತೆಗೆ. ಆ ಒಂದು ದೊಡ್ಡ ಬದಲಾವಣೆಯನ್ನು ನಾನು ವಿಶೇಷವಾಗಿ ಆಹ್ವಾನಿಸ್ತೀನಿ. ಇಲ್ಲಿನ ಸಮಸ್ಯೆಗಳು, ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಆಮೇಲೆ 2ನೇ ತಾರೀಕಿಂದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೂ ಕೂಡ ಗಾಂಧಿ ಪುರಸ್ಕಾರಕ್ಕೆ ಆಯ್ಕೆ ಆಗಿದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದರೆ ಇಂಗ್ಲೀಷ್ ಮೀಡಿಯಂ ಇರುತ್ತೆ ಸರ್ಕಾರಿ ಶಾಲೆಯಲ್ಲಿ, ಅದು ಕೂಡ ಕ್ಯಾಸಂಬಳ್ಳಿದು ನಾವು ರೆಫರ್ ಮಾಡಿದ್ವಿ. ಪ್ರಪೋಸ್ ಮಾಡುವಾಗ 3 ಮಾಡಿದ್ವಿ. KGFಗೂ 1 ಮಾಡಿದ್ವಿ, ಇಲ್ಲೂ ಮಾಡಿದ್ವಿ, ಹಿಂದೆ ಸುಂದರಪಾಳ್ಯಕ್ಕೂ ಮಾಡಿದ್ವಿ. ಎಲ್ಲೆಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ, ಅದನ್ನು KPSC ಶಾಲೆ ಮಾಡಬೇಕು ಅಂತ ಒಂದು ಉದ್ದೇಶದಲ್ಲಿ 3 ಶಾಲೆ ಮಾಡಿದ್ವಿ. ಅದರಲ್ಲಿ ಒಂದು ಕ್ಯಾಸಂಬಳ್ಳಿ ಕೂಡ. ಯಾವುದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಈಗ ಈ ಜೂನಿಂದ ಇವ್ರದ್ದು KPSC ಆದೇಶನೂ ಆಗಿದೆ. ಲ್ಯಾಂಡ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಬರ್ತಾ ಇರೋದು ಬರುತ್ತೆ ಅಷ್ಟು